ಹಕ್ಕಬುಕ್ಕರು ಯಾರು? ಕನ್ನಡಿಗರಾದ ನಮಗೆ ಆ ವೀರ ಕಲಿಗಳ ಪರಿಚಯ ಇರಲೇಬೇಕು. ಬನ್ನಿ ಆ ವೀರ ಪುತ್ರರ ಕಿರು ಪರಿಚಯನ ಕೊಡಕ್ಕೆ ಪ್ರಯತ್ನ ಪಡ್ತೀನಿ, ದಯವಿಟ್ಟು ನೋಡಿ. ದಕ್ಷಿಣ ಭಾರತದ ಅಸ್ತಿತ್ವವನ್ನು ಅಳಿಸಲು ಬಂದವರ ಎದುರು ವಿಜಯ ಪತಾಕೆಯನ್ನು ಹಾರಿಸಿ ಗುರು ವಿದ್ಯಾರಣ್ಯರ ಆಶೀರ್ವಾದದಿಂದ ವಿಜಯನಗರವನ್ನ ಸ್ಥಾಪಿಸಿದ ವೀರರು ಹರಿಹರ ಮತ್ತು ಬುಕ್ಕರಾಯರು. 900 ವರ್ಷಗಳ ಹಿಂದೆ ಉತ್ತರ ಭಾರತವನ್ನ ತಮ್ಮ ಕೈ ಮುಷ್ಟಿಯಲ್ಲಿ ತಗೊಂಡು ದೆಹಲಿ ಸುಲ್ತಾನರು ದಕ್ಷಿಣದತ್ತ ದಾಪುಗಾಲು ಇಡ್ತಾರೆ. ಸನಾತನ ಧರ್ಮ ಸಂಕಷ್ಟದಲ್ಲಿದ್ದ ಕಾಲ ಅದು. ದೇವಸ್ಥಾನಗಳಲ್ಲಿ ಪೂಜೆ ನಡೀತಾ ಇರಲಿಲ್ಲ. ಹಾಡ ಹಗಲೇ ಮಕ್ಕಳ ಮೇಲೆ, ಹೆಣ್ಣಿನ ಮೇಲೆ ಅತ್ಯಾಚಾರ, ಎಲ್ಲೆಲ್ಲೂ ಭಯ, ಆತಂಕ, ರಕ್ತಪಾತ. ದಕ್ಷಿಣ ಭಾರತದ ರಾಜ ಮನೆತನಗಳು, ಸಾಮ್ರಾಜ್ಯಗಳು ತಮ್ಮ ತಮ್ಮಲ್ಲೇ ಕಚ್ಚಾಡುತ್ತಿದ್ದಂತ ಕಾಲ ಅದು. ಇಂತಹ ಕರಾಳ ದಿನಗಳಲ್ಲಿ ದಕ್ಷಿಣ ಭಾರತಕ್ಕೆ ಬೆಳಕಾಗಿ ಬಂದಿದ್ದು ನಮ್ಮ ಕರ್ನಾಟಕ ಸಾಮ್ರಾಜ್ಯ ಅಂದ್ರೆ ವಿಜಯನಗರ. ಮತ್ತೆ ನಾಡಿನಲ್ಲಿ ಧರ್ಮ ರಕ್ಷಣೆಯ ಹೊಣೆ ಹೊತ್ತಿದ್ದು ನಮ್ಮ ನಾಡಿನ ವೀರ ಸಹೋದರರಾದ ಹರಿಹರ ಮತ್ತು ಬುಕ್ಕರಾಯರು. ಹೊಯ್ಸಳ ರಾಜ ವೀರ ಬಲ್ಲಾಳನ ಆಶಯದಂತೆ ಮತ್ತೆ ದೇಶದಲ್ಲಿ ಧರ್ಮ ಪ್ರತಿಷ್ಠಾಪನೆ ಮಾಡಲೆಂದು ಸುಲ್ತಾನರನ್ನ ಈ ಭೂಮಿಯಿಂದ ಒದ್ದೋಡಿಸಿದ ರಣ ವಿಕ್ರಮರು ನಮ್ಮ ಹರಿಹರ ಮತ್ತು ಬುಕ್ಕರಾಯರು. ಸಂಗಮ ರಾಜರ ಮಕ್ಕಳಾದ ಇವರ ವಂಶ ಸಂಗಮ ವಂಶವಾಯಿತು. ವಿಜಯನಗರವನ್ನಾಳಿದ ಪ್ರಥಮ ರಾಜವಂಶವಿದು. ಆ ಸಾಮ್ರಾಜ್ಯದ ಮೊದಲ ಅರಸ ಹರಿಹರ. ಹರಿಹರ ವಿಜಯನಗರವನ್ನ ಸ್ಥಾಪಿಸಿದ್ರೆ ಬುಕ್ಕರಾಯ ಅದನ್ನ ಮಹಾನ್ ಸಾಮ್ರಾಜ್ಯವಾಗಿ ವಿಸ್ತರಿಸಿದ. ದೆಹಲಿ ಸುಲ್ತಾನರ ಮದ ಅಡಗಿಸಿದ ಶೂರರು ನಮ್ಮ ಹಕ್ಕಬುಕ್ಕರು. ಬಹಮನಿ ಸುಲ್ತಾನರ ಸೊಕ್ಕನ್ನ ಮಣ್ಣು ಪಾಲು ಮಾಡಿದ ಧೀರರು ನಮ್ಮ ಹಕ್ಕಬುಕ್ಕರು. ಹಿಂದೂ ರಾಜರಲ್ಲಿ ಮತ್ತೆ ಒಗ್ಗಟ್ಟು ಮೂಡಿಸಿ ಧರ್ಮ ಮತ್ತು ಸಂಸ್ಕೃತಿಯನ್ನು ರಕ್ಷಿಸಿದ ರಕ್ಷಕರು ನಮ್ಮ ಹಕ್ಕಬುಕ್ಕರು. ದಕ್ಷಿಣ ಭಾರತದಲ್ಲಿ ಹೊಸ ಯುಗವನ್ನೇ ನಿರ್ಮಿಸಿದ ಭಾರತದ ವೀರರತ್ನಗಳು ಕನ್ನಡ ನಾಡಿನ ತಾಯಿ ಭುವನೇಶ್ವರಿಯ ವೀರ ಪುತ್ರರು ನಮ್ಮ ಹಕ್ಕಬುಕ್ಕರು. ಕನ್ನಡಿಗರ ಹೆಮ್ಮೆಯನ್ನ ಜಗತ್ತಿಗೆ ಸಾರಿದ ವೀರಪುತ್ರರು, ಹಿಂದೂ ಹೃದಯ ಸಾಮ್ರಾಟರು ನಮ್ಮ ಹಕ್ಕಬುಕ್ಕರು. ನಾವು ಕನ್ನಡಿಗರಾಗಿ ಹೆಮ್ಮೆ ಪಡಬೇಕು. ಯಾಕಂದ್ರೆ ನಮ್ಮ ಕರ್ನಾಟಕ ಸಾಮ್ರಾಜ್ಯ, ನಮ್ಮ ವಿಜಯನಗರ ಇಡೀ ದಕ್ಷಿಣ ಭಾರತಕ್ಕೆ ವಜ್ರ ಕವಚದಂತಿತ್ತು. ಹಕ್ಕಬುಕ್ಕರ ಚರಿತ್ರೆ ತುಂಬಾ ದೊಡ್ಡದು. ಇದು ಕೇವಲ ಕಿರು ಪರಿಚಯ ಅಷ್ಟೇ. ನಮ್ಮ ಪೂರ್ವಜರ ಇತಿಹಾಸ ಚರಿತ್ರೆ ನಿಜವಾಗ್ಲೂ ಅದ್ಭುತ ಕಣ್ರಿ. ಈ ಮಾಹಿತಿಯನ್ನ ಪ್ರತಿಯೊಬ್ಬ ಕನ್ನಡಿಗರಿಗೂ ತಲುಪಿಸಿ. ಖುಷಿಯಾಗಿರಿ. ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಭಾರತ, ಜೈ ಕರ್ನಾಟಕ.